ಅಂಬಾರಿ ಅಲ್ಲಾಡಿತು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಧಾರ್ಮಿಕ ಮತ್ತು ವೈಜ್ಞಾನಿಕ ತಳಹದಿಯಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಈಗಾಗಲೇ ಸ್ಕ್ರೀನ್ ಮೇಲೆ ನಮ್ಮ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಕರೆ ಮಾಡಿ ನಿಮಗೆ ಏನು ಅನ್ನಿಸ್ತು ಈ ಬಾರಿ ಜಂಬೂ ಸವಾರಿಯ ವಿಚಾರ ಅನ್ನತಕ್ಕಂಥದ್ದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಹಾಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ದೀಕ್ಷಿತರ ಜೊತೆಯಲ್ಲಿ. ದೀಕ್ಷಿತರ, ಈಗ ಒಂದು ಆಯಾಮದ ಬಗ್ಗೆ ನೀವು ಮಾತನಾಡಾಯಿತು. ಇನ್ನೊಂದು ವಿಚಾರ, ಈಗ ನಾನು ನೋಡಿದ ಪ್ರಕಾರ ಅಲ್ಲಿ ಸಾಮಾನ್ಯವಾಗಿ ಜಂಬೂ ಸವಾರಿ ಆರಂಭ ಆದ ನಂತರ ಇನ್ನೇನು ಅಂಬಾರಿ ಹೊರಡಬೇಕು ಅನ್ನೋ ಅರ್ಧ ಗಂಟೆ ಇರಬೇಕಾದ್ರೆ ಆ ಅಂಬಾರಿಯನ್ನು ಕಟ್ತಾರೆ ಬಲರಾಮನಿಗೆ. ಪ್ರತಿ ವರ್ಷ ನಡೀತಕ್ಕಂಥ ವಾಡಿಕೆ. ಈ ವರ್ಷ ಏನು ಮಾಡಿದ್ರು, 10ವರೆಗೆ 250 kg ಹಾಸಿಗೆಯನ್ನು ಬಲರಾಮನ ಮೇಲೆ ಹಾಕಿದ್ದಾರೆ. 11 ಗಂಟೆಗೆ ಅಂಬಾರಿಯನ್ನು ಕಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 3 ಗಂಟೆ ಜಂಬೂ ಸವಾರಿ ಹೊರಡೋದಕ್ಕೆ 3 ಗಂಟೆ ಮೊದಲೇ ಆನೆಯನ್ನು ಆ ಭಾರವನ್ನು ಹೊರಿಸಿ ಒಂದು ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಮೊದಲೇ ವಯಸ್ಸಾಗಿರ್ತಕ್ಕಂಥ ಆನೆ, ಅದಕ್ಕೆ ಈ ಸರ್ತಿ ನಡೆಯೋದಕ್ಕೂ ಆಗಲಿಲ್ಲ, ಅದು ಬೇರೆ ವಿಚಾರ. ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡ್ರೆ ಇದಕ್ಕೂ ಅಂಬಾರಿ ಅಲ್ಲಾಡಿರ್ತಕ್ಕಂಥದ್ದು ಇದಕ್ಕೇನಾದರೂ ಒಂದು ಲಿಂಕ್ ಸಿಗ್ಬೋದಾ ಅಂತ ನೋಡಿ. 12 ಗಂಟೆ 20 ನಿಮಿಷ ಅಂತ ಒಂದು ಮಾದರಿ, ಒಂದು ಹಿಂದೆ ಮುಂದೆ ತಗೊಳ್ಳೋಣ, 15-20 ನಿಮಿಷ ಅವಧಿ ತಗೊಳ್ಳೋಣ. ಆ ಸಮಯಕ್ಕೆ ಧನಸ್ಸು ಲಗ್ನ ಅಂತ ಒಂದು ಆ ಲಗ್ನದ ಒಂದು ವ್ಯವಸ್ಥೆ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಿರ್ವಿಘ್ನವಾಗಿ ನಡೀತಕ್ಕಂಥ ಒಂದು ವಿಚಾರವನ್ನು ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಮತ್ತು ಅದರಿಂದ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಇದೇನಾಗಿದೆ ಅಂದರೆ, ಪ್ರಾರಂಭ ಮಾಡ್ತಕ್ಕಂಥ ಸಮಯ ಸೂಕ್ತವಾಗಿದ್ದರೂ ಅಂಬಾರಿಯನ್ನು ಪೂಜೆ ಮಾಡಿದಂಥ ಅಂಥ ಪುಷ್ಪವನ್ನು ಯಾವ ರೀತಿ ಅದರ ಮೇಲಿಂದ ನಮ್ಮ ಮುಖ್ಯಮಂತ್ರಿಯವರು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಅದರ ಮೇಲೆ ಪುಷ್ಪಾರ್ಚನೆಯನ್ನು ಮಾಡಿದಂಥ ಸಮಯ ತಗೊಂಡ್ರೆ 3 ಗಂಟೆ 20 ನಿಮಿಷದ ಸಮಯ ಅವಧಿ ಇರಬಹುದು ಅಂತ ಹೇಳ್ಕೋಬಹುದು. ಅಂದರೆ ಧನುರ್ಲಗ್ನ ಮುಗಿದೋಗಿತ್ತು ಅಂತ ಹೇಳಿ, ಧನುರ್ಲಗ್ನ ಮುಗಿದು ಕುಂಭಲಗ್ನಕ್ಕೆ ಬಂತು. ಈ ಕುಂಭಲಗ್ನದ ಒಂದು ಲೆಕ್ಕಾಚಾರದಲ್ಲಿ, ಅಂದರೆ ನಾನು ಇದರಿಂದ ಆಗ್ತಾ ಇದೆ ಅಂತ ವಿಚಾರನ ಹೇಳ್ತಾ ಇಲ್ಲ, ನಾವು ಪ್ರಾರಂಭ ಮಾಡದಂಥ ಸಮಯ ಏನಿದೆ ಅದನ್ನು ಅತಿ ಮುಖ್ಯವಾಗಿ ತಗೊಳ್ಬೇಕಾದಂಥ ವಿಚಾರ. ಇದರಲ್ಲಿ ನಾವು ಪೂಜೆ ಪುನಸ್ಕಾರ, ಹವನ, ಹೋಮ, ಶಾಂತಿ, ಎಷ್ಟೇ ಶಕ್ತಿ ಪುರುಷರು ಅಲ್ಲಿ ಕೂತು ಹೋಮಗಳನ್ನು ಮಾಡ್ತಕ್ಕಂಥ ತಿಳಿದಿರತಕ್ಕಂಥ ಆಚಾರ್ಯರು ಅಲ್ಲಿ ಸ್ಥಾಪನೆ ಆಗಿದ್ದರೂ ಕೂಡ ಕೆಲವೊಂದು ಲೋಪಗಳಲ್ಲಿ ಈ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಈ ಪ್ರಾರಂಭದ ಹಂತ ಅಂತಕ್ಕಂಥ. ಓಕೆ, ಇನ್ನು ಪಬ್ಲಿಕ್ ಕಾಲ್ಸ್ಗಳನ್ನ ತಗೊಳ್ಳೋಣ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಗುಂಡ್ಲುಪೇಟೆಯಿಂದ ಶ್ರೀಧರ್ ಅವರು ಕರೆ ಮಾಡಿದ್ದಾರೆ. ಹೇಳಿ ಶ್ರೀಧರ್, ಏನು ನಿಮ್ಮ ಅನಿಸಿಕೆ ಏನು? ಶ್ರೀಧರ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ದೀಕ್ಷಿತರು ನೀವು ಮಾತನಾಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ಈ ಪ್ರಾರಂಭದ ಹಂತದಲ್ಲಿ ಉದಾಹರಣೆಗೆ ಈಗ ನಮ್ಮ ಅವರು ಗೆಳೆಯರು ಹೇಳಿದ್ರು, ಯಾವುದೋ ಒಂದು ನೆಪಕ್ಕೆ ಸರಿಯಾಗಿ ಕಟ್ಟದೇ ಇರತಕ್ಕಂಥ ವಿಚಾರಕ್ಕೆ 4 ಸಲ ಕಟ್ಟಿರಬಹುದು, ಅಥವಾ ಅದು ಕಟ್ಟದೇ ಸರಿಯಾಗಿಲ್ಲದೆ ಇರೋ ರೀತಿಯಲ್ಲಿ ವಯಸ್ಸಾಗಿರೋದೆಯಿಂದ ಜಾಸ್ತಿ ಅಲಗಾಡಿ ಅದು ಕೆಳಗಡೆ ಕಳಶ ಬಿದ್ದಿರಬಹುದು. ಈ ತರ ಒಂದು ವಿಚಾರಕ್ಕೆ ನಾವು ಸಂಪ್ರದಾಯವನ್ನ, ದೇವರನ್ನ, ಆಚರಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೇಳಬಹುದು, ಮಾಂಗಲ್ಯ ಕಟ್ಟಿಸ್ತಕ್ಕಂಥ ಒಬ್ಬ ಪುರೋಹಿತರು ಆ ಮಾಂಗಲ್ಯವನ್ನ ಅವರು ಆ ಮಾಂಗಲ್ಯ ಕೆಳಗಡೆ ಕಟ್ಟೋದು ಅಥವಾ ಮಾಂಗಲ್ಯ ಉಲ್ಟಾ ಆಗಿರೋದು ಸಾಕಷ್ಟು ನಮ್ಮಲ್ಲಿ ಬೇಕಾದಷ್ಟು ನಿದರ್ಶನಗಳಿದೆ. ಮಾಂಗಲ್ಯ ಉಲ್ಟಾ ಕಟ್ಟಿರ್ತಕ್ಕಂಥ ದಂಪತಿಗಳು ಬೇಕಾದಷ್ಟು ಜನ ಇದ್ದಾರೆ, ಅದನ್ನ ನಾನು ಸಾಕ್ಷಿ ರೂಪಕ್ಕೆ ತೋರಿಸಬಲ್ಲೆ. ಆ ರೀತಿ ಉಲ್ಟಾ ಕಟ್ಟಿರ್ತಕ್ಕಂಥ ದಂಪತಿಗಳು ಜೀವನದಲ್ಲಿ ಏನಾಗಿದ್ದಾರೆ ಅನ್ನೋದು ಕೂಡ ನಾನು ತೋರಿಸಬಲ್ಲೆ. ಅದನ್ನ ಪುರೋಹಿತರು ಅಸಂದರ್ಭ ರೀತಿಯಲ್ಲಿ ತಿಳ್ಕೊಳ್ಳದೆ ಮಾಡಿದ್ದಾರೆ ಅಂತ ತಪ್ಪು ಅನ್ಕೊಳ್ಳೋದು, ಕೈಜಾರಿ ಆತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋದು ಖಂಡಿತವಾಗಿ ಧಾರ್ಮಿಕ ಚಿಂತನೆಗಳಿಗೆ ಎಡೆ ಮಾಡಿಕೊಡ್ತದೆ ಅಂತಕ್ಕಂಥದ್ದು ನಿಸ್ಸಂಶಯ. ಮತ್ತೆ ತುಮಕೂರಿನಿಂದ ಕಸ್ತೂರಿ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಕಸ್ತೂರಿ ಅವರು ಹೇಳಿ. ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಧಾರ್ಮಿಕ ನೆಲೆಗಟ್ಟು ಈ ವೈಚಾರಿಕತೆ ಅಂತಕ್ಕಂಥದ್ದು ಲಿಂಕ್ ಆಗುತ್ತೆ ಅಂತ ಹೇಳ್ತೀರಾ? ಹಾಗಾದ್ರೆ 100ಕ್ಕೆ 100 ಸರ್, 100ಕ್ಕೆ 100. ಇದು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ, ಹಿಂದಿನ ಕಾಲದಲ್ಲಿ ನಾವು ಸ್ವಲ್ಪ 1-2 ತಲೆಮಾರು ಹಿಂದಕ್ಕೆ ಹೋದ್ರೆ 120 ವರ್ಷ ಮನುಷ್ಯನಿಗೆ ಆಯಸ್ಸು ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ, ಆದ್ರೆ ನೋಡಕ್ಕಾಗ್ತಾ ಇಲ್ಲ. ಅಂದ್ರೆ 30 ವರ್ಷಕ್ಕೆ ತಾಯಿ ಗರ್ಭದಲ್ಲಿ ಹುಟ್ಟೋ ಮಗುಗೆ ಇವತ್ತು ಜಾಂಡೀಸ್ ಕಾಯಿಲೆ ಬರ್ತಾ ಇದೆ, ಮೆದುಳಲ್ಲಿ ತೂತಿರ್ತಾ ಇರತ್ತೆ, ಹಾರ್ಟ್ ಭಾಗದಲ್ಲಿ ತೂತಿದೆ. ಅಂದ್ರೆ ಈ ರೀತಿ ಮಟ್ಟಕ್ಕೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಮಕ್ಕಳಿಗೆ ಹುಟ್ಟದ ಮಗುವನ್ನೇ ಆಪರೇಷನ್ ಮಾಡಿ ಅದಕ್ಕೆ ಎಲ್ಲೋ ತಗೊಂಡೋಗಿ ಕೃತಕವಾದ ಉಸಿರಾಟ. ಶಿವಶಂಕರ್ ಅಂತ ಅಂದ್ಬಿಟ್ಟು ನಂಜನಗೂಡಿನಿಂದ ಕರೆ ಮಾಡಿದ್ದಾರೆ. ಶಿವಶಂಕರ್ ಹೇಳಿ. ಹೇಳಿ, ಈ ಬಾರಿಯ ಜಂಬೂ ಸವಾರಿಯಲ್ಲಿ ನೀವೇನ್ ನೋಡಿದ್ರಿ, ಏನ್ ಅನಿಸ್ತು ನಿಮಗೆ, ಏನ್ ಕಾರಣ ಇದಕ್ಕೆ? ಎಲ್ಲ ನೋಡ್ದು ಜವರಯ್ಯನವ್ರು ಮಾತಾಡ್ತಾ ಇದ್ರಲ್ಲ, ಅವರು ಏನ್ ಬರೀ ಜಾತಿ ಬಗ್ಗೆ ಮಾತಾಡ್ತಾ ಇದಾರೆ ಹೊರತು ಅವರು ಮೈಸೂರಲ್ಲಿ ನಡೆದ ಕತೆ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತ, ದಯವಿಟ್ಟು ಅದನ್ನ ಬೇಡ ಅಂತ ಹೇಳಿ ಅವ್ರಿಗೆ. ಅಲ್ಲ, ನಿಮ್ಮ ಅನಿಸಿಕೆ ಏನು ಈಗ? ಅಲ್ಲ, ಈಗ ಈ ವಿಚಾರವನ್ನ ಬಿಡಿ ಶಿವಶಂಕರ್ ಅವರೇ, ನೀವು ಈ ದಸರಾಗೆ ಸಂಬಂಧಪಟ್ಟಂಗೆ ನೋಡಿರ್ತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದ್ರೆ ಸರ್, ಇದು ಏನಾಗಿದೆ ಅಂದ್ರೆ, ಸರ್ಕಾರದ ವತಿಯಿಂದ ಯಾವುದೇ ಕೆಲಸಗಳು ಮಾಡಿದ್ರು ಇಂತಹ ಅನಾಹುತಗಳು ನಡೀತಾನೆ ಇದೆ. ಇದೇ ಸರ್ಕಾರದ ವತಿಯಿಂದ ಬಿಟ್ಟು ಅದರ ಪ್ರೈವೇಟೈಸೇಷನ್ ಮಾಡಿದ್ರೆ ಖಂಡಿತ ಇಂತಹ ಅನಾಹುತಗಳು ನಡೆಯಲ್ಲ ಅಂತ ನನ್ನ ತೀರ್ಮಾನ. ಓಕೆ ಶಿವಶಂಕರ್, ಇನ್ನು ಮೈಸೂರಿನಿಂದ ರಾಜೇಶ್ ಅವರು ಕಲೆ ಮಾಡಿದ್ದಾರೆ. ರಾಜೇಶ್ ಹೇಳಿ. ಹೇಳಿ ರಾಜೇಶ್. ಅದೇ ಈಗ ಈ ದಸರಾ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಲೈವ್ ಇದೆಯಾ?
ಹೇಳಿ, ಖಂಡಿತ ಹೇಳಿ. ಈಗ ಏನು ಅಂತ ಹೇಳಿದ್ರೆ, ಈಗ ಶಿಕ್ಷಕರು ಒಂದು ಮಾತು ಹೇಳಿದ್ರು, ಹ್ಮ್ ಅವರು ಪೂಜೆನ ಸರಿಯಾಗಿ ಮಾಡ್ತಾ ಇಲ್ಲ, ಅವರು ಪೂಜೆ ಮಾಡ್ತಿರೋ ಸಿಸ್ಟಮೇ ಸರಿ ಇಲ್ಲ, ಬೇಕಾಬಿಟ್ಟಿ. ಬಹುಶಃ ದೀಕ್ಷಿತರು ಇದೇ ಮೊದಲನೇ ಬಾರಿಗೆ ಅವರು ಟಿವಿನಲ್ಲಿ ಒಡೆಯರ್ ಅವರು ಪೂಜೆ ಮಾಡಿದ್ರು ನೋಡಿದ್ದಾರೆ ಅಂತ ಕಾಣುತ್ತೆ. ನಾನು 20 ವರ್ಷದಿಂದ ಒಡೆಯರ್ ಅವರು ಪೂಜೆ ಮಾಡಿದ್ರೆ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಒಂದು ಸಂಪ್ರದಾಯನೇ ಅದೇ ರೀತಿ. ಅವರು ಮೇಲಿಂದ ನಮ್ ತರ ಭಯ ಭಕ್ತಿಯಿಂದ ಪೂಜೆ ಮಾಡೋದು. ಈಗ ರಾಜೇಶ್, ಪೂಜೆ ವಿಚಾರ ಬಿಡಿ, ಈಗ ಕಳಚ ಬಿದ್ದಿರ್ತಕ್ಕಂಥದ್ದು ಇದು ಯಾವುದರ ಮುನ್ಸೂಚನೆ? ಇದಕ್ಕೆ ಏನು ಸಂಬಂಧನೇ ಇಲ್ಲ ಅಂತೀರಾ, ಏನ್ ಹೇಳ್ತೀರಾ? ಇಲ್ಲ, ಇದು ಏನು ಅಂತ ಹೇಳಿದ್ರೆ, ಈಗ ಮಾಧ್ಯಮಗಳ ಒಂದು ಇದರಿಂದ ನಮ್ಗೆ ಇದು ಗೋಚರ ಆಗಿದೆ. ಹಿಂದೆ ಒಂದು 3-4 ಬಾರಿ ನಮ್ಗೆ ಇಂಥ ಒಂದು ಅನಾಹುತಗಳಾಗಿದೆ. ಯಾಕೆಂತ ಹೇಳಿದ್ರೆ, ಅಂಬಾರಿನೇ ಒಂದು ವರ್ಷ 90-92ನೇ ಇಸ್ವಿನಲ್ಲಿ ಅಂಬಾರಿನೇ ಫುಲ್ ಕೆಳಗಡೆ ನಿರ್ಮಾಣ ಆಗಿತ್ತು. ಆ ದಿನಗಳಲ್ಲಿ ಏನು ಆಗಿಲ್ಲ. ಇದೇನಾಗತ್ತೆ ಅಂತ ಹೇಳಿದ್ರೆ, ಇದೊಂದು ರೀತಿ ನಾವು ಮೂಢನಂಬಿಕೆಗಳನ್ನ ನಾವು ಒಂಥರ ಪ್ರಚಾರ ಮಾಡಿದಂಗೆ ಆಗ್ತಾ ಇದೆ. ಓಕೆ, ಖಂಡಿತ ರಾಜೇಶ್, ಮೂಢನಂಬಿಕೆಗಳು ಅಂತಕ್ಕಂಥ ಮಾತನ್ನ ಹೇಳಿದಿರಾ. ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯದಿಂದಲೇ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ರಾಮಣ್ಣ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಾಮಣ್ಣ ಅವರು ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಹಾಗೆ ಗುರುಜಿ ಅವರಿಗೆ ನಮಸ್ಕಾರ. ಹೇಳಿ. ಸರ್ ಏನಿಲ್ಲ, ಈಗ ಮೊನ್ನೆ ಆಗಿದ್ದ ಅಂಬಾರಿ ಅಪಶಕುನ ಅಂತ ಹೇಳ್ಬಿಟ್ಟು ಏನು ಇದೆ ಬಂದಿದೆ. ಈಗ ನಾವು ಒಂದ್ ಸಣ್ಣ ಪುಟ್ಟ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಸಣ್ಣ ಪುಟ್ಟ ಅಪಶಕುನ ಆದ್ರೆ ನಾವು ಆ ಕಾರ್ಯಕ್ರಮ ನಿಲ್ಲಿಸ್ಬಿಡ್ತೀವಿ. ಖಂಡಿತ ಬೆಕ್ಕಡ್ಡ ಬಂದ್ರೆ ಮುಂದಕ್ಕೆ ಹೋಗಲ್ಲ ನಾವು. ಖಂಡಿತ. ಈಗ ನಾನು ಕೆಲವು ಸಮಯದಲ್ಲಿ ಎಲ್ಲಾದ್ರೂ ನನಗೆ ಅಡ್ಡ ಏನಾದ್ರು ಬಂತು ಅಂದ್ರೆ, ನಾನು ಒಂದ್ ಬೆಕ್ಕ ಅಡ್ಡ ಬಂದ್ರು ನಿಮಿಷ ನಿಂತ್ಬಿಟ್ಟು ನಾವು ಹೋಗ್ತೀವಿ. ಇಂಥ ಸನ್ನಿವೇಶದಲ್ಲಿ ಇಷ್ಟೆಲ್ಲ ನಾವು ಅದ್ದೂರಿ ಫಂಕ್ಷನ್ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಮುಂಜಾಗ್ರತೆ ವಹಿಸೆಲ್ಲ ಮಾಡ್ತಿರ್ಬೇಕಾದ್ರೆ, ಇದು ಸ್ವಲ್ಪ ಕೇರ್ ತಗೊಳ್ದಲ್ಲೇ ಒಬ್ಬರಿಗೊಬ್ಬರು ಅದನ್ನ ಪರಿಶೀಲನೆ ಮಾಡ್ತಾನೆ ಅದನ್ನ ಕಟ್ಟಿ 3 ಅವರ್ ಮುಂಚಿತವಾಗಿ ಕಟ್ಟಿ ಅದನ್ನ ನಿಲ್ಸಿ, ಪಾಪ ಅದು ಹೊರ್ಲಾರ್ದಲ್ಲ, ಅದು ನಡೆಯಕ್ಕಾಗ್ದಲೇ, ಅದು ಅಷ್ಟು ವಯಸ್ಸಿನಲ್ಲಿ ಸುಮಾರು 10 ವರ್ಷದಿಂದ ಅದು ಬರ್ತಾ ಇದೆ. ಹೌದು. ಅದ್ರ ಮೇಲೆ ಕಟ್ಟಿ ಇರೋ ಬಾರೆಲ್ಲ ಹಾಕಿ ಅದಕ್ಕೆ 250 kg ಅಷ್ಟು ತೂಕ ಹಾಸಿಗೆ ಕಟ್ಟಿ ಅದ್ರ ಮೇಲೆ ಮನುಷ್ಯ. ಇಷ್ಟೆಲ್ಲ ಅನಾಹುತಕ್ಕೆ ಯಾರು ಕಾರಣ ಅಂತೀರಾ ಹಾಗಾದ್ರೆ ನೀವು? ಸರ್, ಇಷ್ಟೆಲ್ಲ ಅನಾಹುತಕ್ಕೆ ಯಾರು ಕಾರಣ ಅಂತೀರಾ ರಮಣ? ಯಾರು ಕಾರಣ ಅಂತಂದ್ರೆ ನಾವು ಮಾಡ್ತಕ್ಕಂಥ ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥವ್ರೆ ಕಾರಣ ಇದಕ್ಕಲ್ಲ. ಓಕೆ, ಧನ್ಯವಾದ ರಮಣ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಮಾತನಾಡೋದಕ್ಕೆ. ಓಕೆ, ನಮ್ಮ ಚರ್ಚೆಯನ್ನು ಕೂಡ ನಾವು ಮುಂದುವರಿಸಲೇಬೇಕಾಗುತ್ತೆ. ಸೊ ಕೊನೆಯದಾಗಿ ಈಗ ದೀಕ್ಷಿತರೆ, ನೀವು ಒಟ್ಟಾರೆ ಎಲ್ಲನೂ ಸಾರಾಂಶ ರೂಪದಲ್ಲಿ ಹೇಳೋದಾದರೆ, ಇಷ್ಟೆಲ್ಲ ಘಟನೆಗಳನ್ನ ನೀವು ನೋಡ್ತಾ ಇರತಕ್ಕಂಥದ್ದು, ಇದು ಯಾವುದರ ಮುನ್ಸೂಚನೆ, ಏನು ಆಗಬಹುದು ಅಂತ ನೀವು ಜ್ಯೋತಿಷ್ಯದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜ್ಯೋತಿಷ್ಯ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಡೆದಂಥದ್ದು ಕಾರಣಗಳನ್ನು ನಡೆದಿರತಕ್ಕಂಥ ಮುಂದೆ ಆಗ್ತಕ್ಕಂಥ ವಿಚಾರ ನಾನು ಆವಾಗಲೂ ಕೂಡ ಹೇಳಿದ್ದೀನಿ. ಇದು ಭೂಮಿ ಮತ್ತು ನೀರು. ಇದು ಉದಾಹರಣೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಅನಂತ ಪದ್ಮನಾಭ ದೇವಾಲಯ ವಿಚಾರ ಏನಿದೆ ಅದನ್ನು ಗಮನಕ್ಕೆ ತಗೊಂಡ್ರೆ ಇದು ಮುನ್ಸೂಚನೆ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರಕೃತಿಯನ್ನ ಕೆದಕಕ್ಕೆ ಹೋಗ್ತಾ ಇದ್ದೀವಿ, ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ವೈಜ್ಞಾನಿಕವಾಗಿ ಮುಂದುವರೆದು ಬಿಟ್ಟಿದ್ದೀವಿ, ನಮ್ಗೇನು ಬೇಕಾಗಿಲ್ಲ, ಅದೆಲ್ಲ ನಂಬಬೇಡಿ, ನಾವು ಈ ಮಟ್ಟಕ್ಕೆ ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ, ನಾವು ಸಮುದ್ರದೊಳಗಡೆ ಹೋಗಿ ಏನು ಬೇಕಾದ್ರೆ ದೇವಸ್ಥಾನ ಕಟ್ತೀವಿ ಅನ್ನೋಷ್ಟು ವೈಜ್ಞಾನಿಕ ಮಟ್ಟದಲ್ಲಿ ನಾವು ಹೋಗ್ತಾ ಇರೋದೇ ಸೇಯಿಂದ. ಇದು ನೀವು ಆದಷ್ಟು ದೈವಶಕ್ತಿ ಸಂಸ್ಕಾರ ಅನ್ನೋದನ್ನ ಯಾವ ಕಾರಣಕ್ಕೂ ಬಿಡ್ತಾ ಇದ್ದೀರಾ, ಇದರ ಬಗ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಚಾಮುಂಡೇಶ್ವರಿ ದೇವಿ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರತಕ್ಕಂಥ ರೀತಿಯಿಂದ ಸ್ತ್ರೀ ಮೂಲಕವಾಗಿ ಸಮಸ್ಯೆಗೆ ಗುರಿಯಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಸ್ತ್ರೀ ಅಂದರೆ ಭೂಮಿ ತಾಯಿ ಸ್ತ್ರೀ, ಚಾಮುಂಡೇಶ್ವರಿ ತಾಯಿ ಸ್ತ್ರೀ, ಜನ್ಮ ಕೊಟ್ಟ ತಾಯಿ ಸ್ತ್ರೀ, ಯಾರೇ ಆಗಲಿ ಈ ಸ್ತ್ರೀ ರೂಪಕವಾದ ಸಮಸ್ಯೆಗಳನ್ನು ನಾವು ಯಾವುದೋ ರೂಪಲ್ಲಿ ನಮ್ಮ ಪ್ರವೇಶ ಮಾಡಿ ನಮ್ಮ ದೇಶ ಅಥವಾ ನಮ್ಮ ರಾಜಕೀಯದ ವ್ಯವಸ್ಥೆ ಅಥವಾ ನಮ್ಮ ಅರಮನೆ ವ್ಯವಸ್ಥೆ ಇದಕ್ಕೆಲ್ಲ ತೊಂದರೆ ಆಗೋದಕ್ಕೆ ಒಂದು ಮುನ್ಸೂಚನೆ ಅಂತಕ್ಕಂಥ ಇದೊಂದು ಎಚ್ಚರಿಕೆ ಗಂಟೆ ಹೇಳೋದು. ಓಕೆ, ಸಾಕಷ್ಟು ವಿಚಾರಗಳನ್ನ ದೀಕ್ಷಿತರು ತಿಳಿಸ್ಕೊಟ್ರು. ಅಂದರೆ ನಿಮ್ಮ ಆಯಾಮದಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸುವರ್ಣ ನ್ಯೂಸ್ ಪರವಾಗಿ ತಮಗೆ ಧನ್ಯವಾದಗಳು. ಹಾಗೆಯೇ ಜವರೈನವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದರು, ವೈಜ್ಞಾನಿಕ ತಳಹದಿಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದ್ರು. ಜವರೈನವರೇ, ತಮಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ಸೊ ಒಟ್ಟಾರೆ ವೀಕ್ಷಕರೇ, ಇಷ್ಟೆಲ್ಲ ನೋಡ್ತಾ ಇದ್ದಾಗ ನನಗೆ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತಂದ್ಬಿಟ್ಟು. ಅಂದರೆ ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡ್ತಕ್ಕಂಥದ್ದು ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇಲ್ಲ. ಏನೋ ಕಟ್ಟಬೇಕಾದ್ರೆ ಲೋಪದೋಷಗಳಾಗಿರಬಹುದು, ಜಂಬೂ ಸವಾರಿಯನ್ನು ಅಂಬಾರಿಯನ್ನು ಕಟ್ಟಬೇಕಾದ್ರೆ ತೊಂದರೆ ಆಗಿರಬಹುದು, ಜಂಬೂ ಸವಾರಿನಲ್ಲಿ ಈ ಥರ ಘಟನೆ ನಡೆದಿದೆ ಅಂತಕ್ಕಂಥ ವಿಚಾರ ಮಂಡನೆ ಮಾಡ್ತಕ್ಕಂಥವ್ರು ಕೆಲವರು. ಆದರೆ ಇದರಿಂದ ನಿಜಕ್ಕೂ ಅಪಾಯ ಕಾದಿದೆ, ಅಪಾಯದ ಮುನ್ಸೂಚನೆ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡ್ತಕ್ಕಂಥವ್ರು. ಏನೇ ಆಗಲಿ, ದಸರಾ ಅಂತಕ್ಕಂಥದ್ದು ಅದು ನಮ್ಮ ನಾಡ ಹಬ್ಬ. ದಸರಾದಲ್ಲಿ ಏನೇ ಲೋಪದೋಷಗಳು ಉಂಟಾದರೂ ಕೂಡ ನಾಡಿನ ಸಮಸ್ತ ಜನತೆಯ ಮನಸ್ಸಿಗೆ ನೋವುಂಟಾಗ್ತದೆ. ಸೊ ಮುಂದಿನ ಬಾರಿ ಆದರೂ ದಸರಾದಲ್ಲಿ ಇಂತಹ ಅವಘಡಗಳು ನಡೆದೇ ಇರೋ ಹಾಗೆ ಆಯೋಜಕರು ಎಚ್ಚರಿಕೆ ವಹಿಸಲಿ ಅಂತ ಆಶಿಸ್ತಾ ಇವತ್ತಿನ ಈ ದುನಿಯಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ನಮಸ್ಕಾರ.